ಮನೆಯಲ್ಲಿ ಕನ್ನಡಿ ಅಳವಡಿಸುವುದು ಅಥವಾ ಬಳಸುವುದರಲ್ಲಿಯೂ ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಅಥವಾ ಆರ್ಥಿಕ ತೊಂದರೆಗಳ ಮೇಲೆ ಪರಿಣಾಮ ಬೀರಬಲ್ಲದು. ವಿಶೇಷವಾಗಿ ಕನ್ನಡಿ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ತೂರಿದರೆ ಆ ಮನೆಯ ಧನ, ಐಶ್ವರ್ಯ ಮತ್ತು ಸೌಲಭ್ಯಗಳಲ್ಲಿ ಹಾನಿ ಸಂಭವಿಸಬಹುದು ಎಂದು ತಿಳಿಸಲಾಗಿದೆ. ದಕ್ಷಿಣ ದಿಕ್ಕು ಶನಿವಾರ, ಶನಿ ಗ್ರಹ ಅಥವಾ ಶಕ್ತಿಶಾಲಿ ನಕಾರಾತ್ಮಕ ಪ್ರಭಾವಗಳಿಗೆ ಸಂಬಂಧಿಸಿದ ದಿಕ್ಕಾಗಿ ಪರಿಗಣಿಸಲಾಗುತ್ತದೆ. ಹಾಗಾಗಿ ಈ ದಿಕ್ಕಿನ ಮೇಲೆ ಕನ್ನಡಿ ಇಡುವುದರಿಂದ ಆ ಕುಟುಂಬದ ಆರ್ಥಿಕ ಸ್ಥಿತಿ ಅಸ್ಥಿರವಾಗಬಹುದು. ಇನ್ನು ಕನ್ನಡಿ ಒಡೆದು ಹೋಗಿರುವಂತಹದ್ದು ಅಥವಾ ಯಾವುದೇ ಕಾರಣಕ್ಕೂ ಒಡೆಯುವ ಕನ್ನಡಿ ಮನೆಯಲ್ಲಿ ಅಳವಡಿಸುವುದರಿಂದ ಹೆಚ್ಚಿನ ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು. ಒಡೆಯುವ ಕನ್ನಡಿಯನ್ನು ಬಳಸುವುದು, ಬದಲಿಸುವ ಬದಲು ಪುನಃ ಅಳವಡಿಸುವುದಕ್ಕೆ ಹೋಗುವುದು, ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳು, ಹಣಕಾಸಿನ ಹಾನಿ, ವೃತ್ತಿ ಅಥವಾ ವ್ಯವಹಾರದಲ್ಲಿ ಸಮಸ್ಯೆಗಳು ಉಂಟಾಗುವ ಸೂಚನೆ ಎಂದು ವಾಸ್ತುಶಾಸ್ತ್ರ ಮುನ್ನೆಚ್ಚರಿಕೆ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಆಕರ್ಷಿಸಬಹುದು ಮತ್ತು ಕುಟುಂಬದ ಶಾಂತಿ, ನೆಮ್ಮದಿ ಮತ್ತು ಐಶ್ವರ್ಯವನ್ನು ಹಾನಿಗೊಳಿಸಬಹುದು. ಕನ್ನಡಿ ಅಳವಡಿಸುವಾಗ ಅಥವಾ ಬಳಸುವಾಗ 2 ಮುಖ್ಯ ಜಾಗ್ರತೆಗಳನ್ನು ಪಾಲಿಸಬೇಕು. ಕನ್ನಡಿ ಅಳವಡಿಸುವ ಸ್ಥಳ: ಯಾವ ಗೋಡೆಯ ಮೇಲೆಯೂ ಕನ್ನಡಿಯನ್ನು ತೂರಿದಂತೆ ಅಥವಾ ತಟ್ಟಿದಂತೆ ಇರಿಸಲಾಗಬಾರದು. ಕನ್ನಡಿ ಬಲವಾಗಿ ನಿಲ್ಲುವಂತೆ, ಸಮತೋಲನವನ್ನು ಕಾಪಾಡುವಂತೆ ನೆಲ ಅಥವಾ ಗೋಡೆ ಮೇಲೆ ಸರಿಯಾದ ಸ್ಥಿತಿಯಲ್ಲಿ ಅಳವಡಿಸಬೇಕು. ವಿಶೇಷವಾಗಿ ದಕ್ಷಿಣ ಅಥವಾ ಉತ್ತರ ದಿಕ್ಕಿನ ಗೋಡೆಗಳನ್ನು ತಪ್ಪಿಸಿ ಉತ್ತರ, ಪೂರ್ವ ಅಥವಾ ಪೂರ್ವ ಉತ್ತರ ದಿಕ್ಕಿನ ಗೋಡೆಗಳಲ್ಲಿ ಮಾತ್ರ ಕನ್ನಡಿ ಅಳವಡಿಸಬೇಕು. ಕನ್ನಡಿ ಸ್ಥಿತಿ ಮತ್ತು ಗುಣ: ಕನ್ನಡಿ ಪಾರದರ್ಶಕವಾಗಿರಬೇಕು, ಸುತ್ತಲೂ ಕಂಗೊಳಿಸುವಂತೆ ಅಥವಾ ಒಡೆಯದಂತೆ ಇರಬೇಕು. ಯಾವುದೇ ಗುಂಡಿ, ಕ್ರ್ಯಾಕ್ ಅಥವಾ ಹಾಳಾದ ಭಾಗ ಇರುವ ಕನ್ನಡಿ ಮನೆಯಲ್ಲಿ ಇಡಬಾರದು. ಒಡೆದು ಹೋಗಿರುವ, ಚಿಪ್ ಆಗಿರುವ, ಕುಚ್ಚಿದ ಅಥವಾ ಧೂಳಿನಿಂದ ಕವಿದಿರುವ ಕನ್ನಡಿ ಕುಟುಂಬದ ಧನಸಂಪತ್ತಿಗೆ ನಕಾರಾತ್ಮಕ ಪರಿಣಾಮ ಉಂಟುಮಾಡಬಹುದು. ಕನ್ನಡಿಯನ್ನು ಸುರಕ್ಷಿತವಾಗಿ ಸರಿಯಾದ ದಿಕ್ಕಿನಲ್ಲಿ ಅಳವಡಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿಯುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಹರಡುತ್ತದೆ. ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳು ಸದೃಢವಾಗುತ್ತವೆ. ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ಇದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಶಕ್ತಿ ಮತ್ತು ಆರ್ಥಿಕ ಸ್ಥಿತಿ ಹಿತಕರವಾಗಿರುತ್ತದೆ. ಹೀಗಾಗಿ ಮನೆಯಲ್ಲಿ ಕನ್ನಡಿ ಅಳವಡಿಸುವಾಗ ಯಥಾಸ್ಥಿತಿಯ ಜಾಗ್ರತೆ ತೆಗೆದು ಒಡೆಯದ, ಸ್ವಚ್ಛವಾದ ಮತ್ತು ಸಮತೋಲನದ ಕನ್ನಡಿಯನ್ನು ಉಪಯೋಗಿಸುವುದು ಅತ್ಯಂತ ಮುಖ್ಯ. ಇಂತಹ ಜಾಗ್ರತೆಯ ಪರಿಣಾಮವಾಗಿ ನಕಾರಾತ್ಮಕ ಶಕ್ತಿಗಳು ದೂರ ಹೋಗಿ ಮನೆಯಲ್ಲಿನ ಧನ, ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಹೆಚ್ಚಿಸಬಹುದು. ಮನೆಯಲ್ಲಿ ಜೇಡರ ಬಲೆ ಕಾಣಿಸಿಕೊಳ್ಳುವುದು ವಾಸ್ತುಶಾಸ್ತ್ರದ ಪ್ರಕಾರ ಒಂದು ಪ್ರಮುಖ ಸೂಚನೆಗೋಸ್ಕರ ಎಚ್ಚರಿಕೆಯ ಸಂಕೇತವಾಗಿದೆ. ಜೇಡರ ಬಲೆ, ಏಕೆಂದರೆ ಅದು ಕಚ್ಚಾ ಅಶುದ್ಧಿಯ ಸಂಕೇತವಾಗಿದೆ. ಮನೆಯಲ್ಲಿ ಹೇರಿಕೊಳ್ಳುವುದರಿಂದ ಧನಾತ್ಮಕ ಶಕ್ತಿಗಳು ಹಿಂಡಿಕೊಳ್ಳಬಹುದು. ವಾಸ್ತುಶಾಸ್ತ್ರದ ತತ್ವಗಳ ಪ್ರಕಾರ ಮನೆಯ ಸ್ವಚ್ಛತೆ ಮತ್ತು ಶುದ್ಧತೆ ಮನೆಯ ಧನ, ಐಶ್ವರ್ಯ ಮತ್ತು ಸಂತೋಷಕ್ಕೆ ನೇರವಾಗಿ ಸಂಬಂಧ ಹೊಂದಿರುತ್ತದೆ. ಆದ್ದರಿಂದ ಯಾವ ಕಾರಣಕ್ಕೂ ಮನೆಯಲ್ಲಿ ಜೇಡರ ಬಲೆ ಕಾಣಿಸಿಕೊಳ್ಳಬಾರದು ಮತ್ತು ಇದು ವಿಶೇಷವಾಗಿ ಮನೆಯ ಮೇಲ್ಭಾಗದಲ್ಲಿ, ಬಾಗಿಲು, ಬೆಂಬಲದ ಗೋಡೆಗಳು ಅಥವಾ ಮನೆ ಪ್ರವೇಶದ ಪ್ರದೇಶಗಳಲ್ಲಿ ಕಂಡುಬಂದರೆ ಆರ್ಥಿಕ ಸಂಕಷ್ಟಗಳು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳ ಸಂಭವನೆಯನ್ನು ಸೂಚಿಸುತ್ತದೆ. ಜೇಡರ ಬಲೆ ಮೂಲೆಯಲ್ಲಿ ಅಥವಾ ಮನೆಯ ಮೇಲ್ಭಾಗದಲ್ಲಿ ಕಂಡುಬಂದಾಗ ಅದನ್ನು ತಕ್ಷಣ ಸ್ವಚ್ಛಗೊಳಿಸುವುದು ಅತ್ಯಂತ ಮುಖ್ಯ. ಸ್ವಚ್ಛತೆಯನ್ನು ಕಾಪಾಡದೆ ಬ್ಲಾಕ್ ಅಥವಾ ಕಲೆಕ್ಷನ್ ಆಗುವ ಬಲೆಗಳನ್ನು ಬಿಡುವುದರಿಂದ ಮನೆಯಲ್ಲಿನ ಶಕ್ತಿಯ ಸಮತೋಲನ ಕಳೆದು ಹೋಗುತ್ತದೆ. ಇದರ ಪರಿಣಾಮವಾಗಿ ಕುಟುಂಬದ ಸದಸ್ಯರ ಆರೋಗ್ಯ, ಧೈರ್ಯ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ನಕಾರಾತ್ಮಕ ಪರಿಣಾಮ ಕಾಣಿಸಬಹುದು.
ನಿಷ್ಪಕ್ಷಪಾತ ವಾಸ್ತುಶಾಸ್ತ್ರಜ್ಞರು ಹೇಳುವಂತೆ ಮನೆಯಲ್ಲಿ ಶುದ್ಧತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡುವುದು ಧನ, ಐಶ್ವರ್ಯ ಮತ್ತು ಸಂತೋಷವನ್ನು ನಿರಂತರವಾಗಿ ಹರಡುವ ಪ್ರಮುಖ ಕ್ರಮವಾಗಿದೆ. ಮನೆಯೊಳಗಿನ ಜೇಡರ ಬಲೆವು ಆರ್ಥಿಕ ಸ್ಥಿತಿಗೆ ಮಾತ್ರವಲ್ಲ, ಕುಟುಂಬದ ಸಾಂಸ್ಥಿಕತೆಯ ಮೇಲೆ ಸಹ ಪರಿಣಾಮ ಬೀರುತ್ತದೆ. ಈ ಬಲೆಗಳು ಬಹುಮಾನಿತ ಶಕ್ತಿಗಳ ಹಾದಿ ತಡೆಗಟ್ಟುತ್ತವೆ. ಉದಾಹರಣೆಗೆ, ಬ್ಲಾಕ್ ಆಗಿರುವ ಸ್ಥಳದಲ್ಲಿ ಹಣಕಾಸು ಲಾಭಗಳು ಕಡಿಮೆಯಾಗಬಹುದು, ಉದ್ಯಮ ಅಥವಾ ಉದ್ಯೋಗದಲ್ಲಿ ಪ್ರಗತಿ ತಡವಾಗಬಹುದು ಮತ್ತು ಕುಟುಂಬದ ಶಾಂತಿ ಅಸ್ಥಿರವಾಗಬಹುದು. ಅದೃಷ್ಟ ಮತ್ತು ಸಮೃದ್ಧಿಯ ಹಾದಿಯಲ್ಲಿ ವಾಸ್ತುಶಾಸ್ತ್ರದ ಸೂಚನೆಗಳ ಅನುಸರಣೆ ಅತಿ ಮುಖ್ಯವಾಗುತ್ತದೆ. ಹೀಗಾಗಿ ಮನೆಯ ಮೇಲ್ಭಾಗ ಅಥವಾ ಯಾವುದೇ ಭಾಗದಲ್ಲಿ ಜೇಡರ ಬಲೆ ಕಾಣಿಸಿಕೊಂಡರೆ ಅದನ್ನು ತಕ್ಷಣ ಸ್ವಚ್ಛಗೊಳಿಸಿ. ನಿರಂತರ ಶುದ್ಧತೆ ಕಾಪಾಡುವುದು ಅಗತ್ಯ. ಮನೆಯಲ್ಲಿನ ಶುದ್ಧತೆ ಕೇವಲ ದೈಹಿಕ ಸ್ವಚ್ಛತೆಗಾಗಿ ಮಾತ್ರವಲ್ಲ, ಮನಸ್ಸಿನ ನೆಮ್ಮದಿ, ಧನಾತ್ಮಕ ಶಕ್ತಿ ಮತ್ತು ಆರ್ಥಿಕ ಸುಧಾರಣೆಗಾಗಿ ಕೂಡ ಮುಖ್ಯ. ಇದರ ಜೊತೆಗೆ ಮನೆಯ ಸದಸ್ಯರು ಮನೆಯ ಸ್ವಚ್ಛತೆಯನ್ನು ಕಾಪಾಡಲು ನಿತ್ಯ ಶ್ರಮಿಸಬೇಕು. ಮನೆಯಲ್ಲಿ ಸ್ವಚ್ಛತೆ, ಶುದ್ಧತೆ ಮತ್ತು ನೇರತೆ ಕಾಪಾಡಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಕುಟುಂಬದ ಜನರ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ಶಾಂತಿ, ನೆಮ್ಮದಿ ಮತ್ತು ಸಂತೋಷದ ವಾತಾವರಣವು ಸದಾ ಹಿತವಾಗಿರುತ್ತದೆ. ಹೀಗಾಗಿ ಮನೆಯಲ್ಲಿ ಜೇಡರ ಬಲೆ, ವಿಶೇಷವಾಗಿ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡರೆ ಆ ಭಾಗವನ್ನು ಸ್ವಚ್ಛಗೊಳಿಸುವುದು, ಮನೆ ಶುದ್ಧತೆಯನ್ನು ಕಾಪಾಡುವುದು ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಕ್ರಮಗಳನ್ನು ಕೈಗೊಳ್ಳುವುದು ವಾಸ್ತುಶಾಸ್ತ್ರದ ಪ್ರಮುಖ ನಿಯಮಗಳಲ್ಲಿ ಒಂದು ಎಂದು ಪರಿಗಣಿಸಬೇಕು. ಮಲಗುವ ಕೋಣೆಯಲ್ಲಿ ಕನ್ನಡಿ ಇಡುವುದನ್ನು ವಾಸ್ತುಶಾಸ್ತ್ರದ ಪ್ರಕಾರ ಸಂಪೂರ್ಣವಾಗಿ ವಿರೋಧಿಸಲಾಗಿದೆ, ಏಕೆಂದರೆ ಮಲಗುವ ಕೋಣೆ ಮತ್ತು ಅದರ ಶಾಂತ, ಸ್ವಸ್ಥ ವಾತಾವರಣವು ದಾಂಪತ್ಯ ಜೀವನದಲ್ಲಿ ಸೌಹಾರ್ದ, ನಂಬಿಕೆ ಮತ್ತು ಭದ್ರತೆಯನ್ನು ಉತ್ತೇಜಿಸುತ್ತದೆ. ಇಲ್ಲಿ ಕನ್ನಡಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಹರಡಲು ಅವಕಾಶ ಪಡೆಯುತ್ತವೆ. ಈ ಪರಿಣಾಮವಾಗಿ ಗಂಡ ಮತ್ತು ಹೆಂಡತಿಯ ನಡುವೆ ಪರಸ್ಪರ ನಂಬಿಕೆಯಲ್ಲಿ ಕೊರತೆ ಉಂಟಾಗುತ್ತದೆ. ದಾಂಪತ್ಯ ಸಂಬಂಧಗಳು ಹಠಾತ್ ಸಮಸ್ಯೆಗಳಿಗೆ ಒಳಗಾಗುತ್ತವೆ, ಸಂವಾದದ ಕೊರತೆ ಹೆಚ್ಚಾಗುತ್ತದೆ ಮತ್ತು ಸಣ್ಣ ವಿಷಯಗಳು ದೊಡ್ಡ ಜಗಳಗಳಿಗೆ ಕಾರಣವಾಗಬಹುದು. ಕನ್ನಡಿ ಮಲಗುವ ಕೋಣೆಯಲ್ಲಿ ಇಡುವಾಗ ತಮ್ಮ ಸ್ವಭಾವದಿಂದಲೇ ಬೆಳಕನ್ನು ಪ್ರತಿಫಲಿಸುತ್ತದೆ. ಇದರಿಂದ ದಂಪತಿಗಳ ಮಧ್ಯೆ ವೈರೋಪಚಾರ, ಭಾವನಾತ್ಮಕ ಅಸ್ಥಿರತೆ ಮತ್ತು ಅಭಿಪ್ರಾಯ ಭಿನ್ನತೆಗಳು ಹೆಚ್ಚಾಗುತ್ತವೆ. ಸೌಹಾರ್ದತೆಯೇ ಇಲ್ಲದ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಪರಸ್ಪರ ಹಿಂಜರಿಯುವಂತೆ ಆಗಬಹುದು, ಒಬ್ಬರ ಮೇಲೆ ಒತ್ತಡ ಹೆಚ್ಚುತ್ತದೆ ಮತ್ತು ಸಂಬಂಧದಲ್ಲಿ ಉದ್ವೇಗ, ಕೋಪ ಮತ್ತು ಅಸಮಾಧಾನ ಹೆಚ್ಚುತ್ತದೆ. ಇದರಿಂದ ದಾಂಪತ್ಯ ಸಂಬಂಧದಲ್ಲಿ ವೈಚಾರಿಕ, ಭಾವನಾತ್ಮಕ ಮತ್ತು ನೈತಿಕ ಸಮನ್ವಯ ಕಳೆಯುತ್ತದೆ. ಜೊತೆಗೆ ಹಠಾತ್ ನಿರ್ಧಾರಗಳು ವಾಸ್ತುಶಾಸ್ತ್ರದ ಸೂಚನೆಗಳನ್ನು ಗಮನಿಸದೆ ಹೋದರೆ ದಂಪತಿಗಳು ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಉದಾಹರಣೆಗೆ, ನಿದ್ರೆಯ ಕೊರತೆ, ತಲೆನೋವು, ಮನೋಸ್ವಸ್ಥತೆಯ ಸಮಸ್ಯೆಗಳು ಮತ್ತು ದೈಹಿಕ ದಣಿವಾಗು ಸೇರಿದಂತೆ ಅನೇಕ ಆರೋಗ್ಯ ಸಂಬಂಧಿತ ಅಡಚಣೆಗಳು ಉಂಟಾಗಬಹುದು. ವಾಸ್ತುಶಾಸ್ತ್ರವು ತಿಳಿಸುತ್ತದೆ, ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಿಸಲು ಹೋಗಬಾರದು ಅಥವಾ ಇದ್ದಲ್ಲಿ ಅದನ್ನು ತೆರವುಗೊಳಿಸಬೇಕು. ಕೋಣೆಯೊಳಗಿನ ಪರಿಸರ ಶಾಂತ, ಸ್ಥಿರ ಮತ್ತು ಮನೋವೈಜ್ಞಾನಿಕವಾಗಿ ಸಮತೋಲನವಾಗಿರಬೇಕು. ಕೋಣೆಯಲ್ಲಿ ಕನ್ನಡಿ ಇದ್ದರೆ ಅದು ದೂರ ಮಾಡುವುದು, ಬೆಳಕು ಮತ್ತು ಪರಿಪೂರ್ಣತೆಯನ್ನು ನಿಯಂತ್ರಣದಲ್ಲಿಡುವುದು, ದಂಪತಿಗಳ ನಡುವೆ ಪ್ರೀತಿ, ನಂಬಿಕೆ ಮತ್ತು ಶಾಂತಿಯನ್ನು ಕಾಪಾಡಲು ನೆರವಾಗುತ್ತದೆ. ಹೀಗಾಗಿ ದಂಪತಿಗಳ ಮಧ್ಯೆ ಪರಸ್ಪರ ನಂಬಿಕೆ, ಭಾವನಾತ್ಮಕ ಶಾಂತಿ ಮತ್ತು ಆರೋಗ್ಯ ಕಾಪಾಡಲು ಮಲಗುವ ಕೋಣೆಯಲ್ಲಿ ಕನ್ನಡಿ ಇಡುವುದನ್ನು ತಡೆಯುವುದು ಅಥವಾ ಇದ್ದರೆ ಅದನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವುದು ಅತ್ಯಂತ ಅಗತ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಈ ಕ್ರಮಗಳನ್ನು ಕೈಗೊಂಡರೆ ದಂಪತಿಗಳ ಜೀವನದಲ್ಲಿ ಸಂತೋಷ,
ಶಾಂತಿ, ನಂಬಿಕೆ ಮತ್ತು ದೈಹಿಕ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಕನ್ನಡಿಯನ್ನು ಖರೀದಿಸುವಾಗ ಅದರ ಆಕಾರದ ಮೇಲೆ ವಿಶೇಷ ಗಮನ ನೀಡುವುದು ಅತ್ಯಂತ ಮಹತ್ವವಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಯ ಆಕಾರ ಕುರಿತು ನಿಖರವಾಗಿ ನಿಯಮವಿಲ್ಲದಿದ್ದರೂ ಪಾರಂಪರಿಕ ನಂಬಿಕೆಗಳು ಮತ್ತು ಅನುಭವದ ಆಧಾರದಲ್ಲಿ ಕೆಲವು ಮಾರ್ಗದರ್ಶಿಗಳನ್ನು ಪಾಲಿಸುವುದು ಶುಭಕರ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಚೌಕಾಕಾರದ ಅಥವಾ ಆಯತಾಕಾರದ 4 ಮೂಲೆಯ ಆಕಾರವು ಅತ್ಯಂತ ಉತ್ತಮವೆಂದು ಪರಿಗಣಿಸಲಾಗಿದೆ. ಈ ಆಕಾರಗಳು ಮನೆಗೆ ಸಮತೋಲನ, ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರಬಲ್ಲವು ಎಂದು ನಂಬಲಾಗಿದೆ. ಚೌಕಾಕಾರದ ಕನ್ನಡಿಯು ಸ್ಥೈರ್ಯ, ಶಕ್ತಿ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿಸುತ್ತದೆ. ಮನೆಗೆ ಈ ರೀತಿಯ ಕನ್ನಡಿಯನ್ನು ಇರಿಸುವ ಮೂಲಕ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬಹುದಾಗಿದೆ ಮತ್ತು ಹಣಕಾಸು ಮತ್ತು ಸಂಬಂಧಗಳ ಹಿತಕ್ಕಾಗಿ ಸಹಕಾರಿಯಾಗುತ್ತದೆ. ಆಯತಾಕಾರದ ಕನ್ನಡಿಯು ಮನೆ ಅಥವಾ ವಾಣಿಜ್ಯ ಸ್ಥಳದಲ್ಲಿ ಸಮೃದ್ಧಿ, ಯಶಸ್ಸು ಮತ್ತು ಸುಖ ಸಮೃದ್ಧಿಯನ್ನು ತರಬಲ್ಲದು ಎಂದು ನಂಬಲಾಗುತ್ತದೆ. ಇವು ಪ್ರಾಕೃತಿಕ ಶಕ್ತಿ ಹಾಗೂ ಆವರಣದ ಸಕಾರಾತ್ಮಕ ತಾಳಮೇಳವನ್ನು ಉತ್ತೇಜಿಸುತ್ತವೆ. ಕನ್ನಡಿಯ ವಿನ್ಯಾಸದಲ್ಲಿ ವಿಶೇಷ ಗಮನ ಕೊಡಬೇಕಾದ್ದೇ ಇದರ ನೆಲೆ, ಭಾರ ಮತ್ತು ಕಟ್ಟಿಕಟ್ಟು ಗುಣಮಟ್ಟ. ಸುಂದರವಾಗಿ ಮಾಡಿದ ಚೌಕ ಅಥವಾ ಆಯತಾಕಾರದ ಆಕಾರದ ಕನ್ನಡಿಯನ್ನು ಮನೆಯ ಮುಖ್ಯ ದ್ವಾರದ ಬಳಿ, ಗೋಡೆಯ ಮೇಲೆ ಅಥವಾ ಶುದ್ಧ ಸ್ಥಳದಲ್ಲಿ ಅಳವಡಿಸುವುದರಿಂದ ಅದೃಷ್ಟ, ಸಂಪತ್ತು ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸಬಹುದು. ಮನೆಯಲ್ಲಿಯೇ ಈ ರೀತಿಯ ಕನ್ನಡಿಯು ನಕಾರಾತ್ಮಕ ಶಕ್ತಿಗಳ ಪ್ರವೇಶವನ್ನು ತಡೆಯುತ್ತದೆ ಮತ್ತು ಮನೆಯ ಸದಸ್ಯರ ಆರೋಗ್ಯ, ಸಮೃದ್ಧಿ ಮತ್ತು ನೆಮ್ಮದಿ ಸುಧಾರಣೆಗೆ ಸಹಾಯಕವಾಗುತ್ತದೆ. ಇದು ಕೇವಲ ಆಕಾರ ಮಾತ್ರವಲ್ಲ, ಅದರ ಶುದ್ಧತೆ, ಸೌಂದರ್ಯ ಮತ್ತು ಉತ್ತಮ ಗುಣಮಟ್ಟವು ಮಹತ್ವಪೂರ್ಣ. ಹಳೆಯ ಅಥವಾ ಒಡೆದಿರುವ ಕನ್ನಡಿಯನ್ನು ಬಳಸುವುದು ವಾಸ್ತು ಪ್ರಕಾರ ನಿಷೇಧಿತ, ಏಕೆಂದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು. ಆದ್ದರಿಂದ ಹೊಸ ಚೌಕಾಕಾರ ಅಥವಾ ಆಯತಾಕಾರದ ಸುಂದರವಾಗಿ ನಿರ್ಮಿತ ಕನ್ನಡಿಯನ್ನು ಮಾತ್ರ ಖರೀದಿಸಿ ಅಳವಡಿಸುವುದು ಅತ್ಯಂತ ಸೂಕ್ತ. ಹೀಗಾಗಿ ಕನ್ನಡಿಯ ಆಕಾರ, ಗುಣಮಟ್ಟ ಮತ್ತು ಸ್ಥಿತಿಯ ಮೇಲೆ ಗಮನ ಹರಿಸುವ ಮೂಲಕ ಮನೆಯಲ್ಲಿನ ಧನ, ಸಂತೋಷ ಮತ್ತು ಕುಟುಂಬ ಶಾಂತಿಯನ್ನು ಹೆಚ್ಚಿಸಬಹುದು. ವಾಸ್ತುಶಾಸ್ತ್ರದ ಸಲಹೆಗಳನ್ನು ಪಾಲಿಸುವ ಮೂಲಕ ಕನ್ನಡಿಯು ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಮನೆತನದ ಸುಖ ಸಮೃದ್ಧಿಗೆ ದಾರಿ ತೋರುತ್ತದೆ. ನಿಮ್ಮ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಪ್ರತಿಯೊಂದು ಸ್ಥಳದಲ್ಲಿಯೂ ಸಕಾರಾತ್ಮಕ ಶಕ್ತಿಯ ಹರಿವು ನಿರಂತರವಾಗಿರಬೇಕು ಎಂಬುದು ವಾಸ್ತುಶಾಸ್ತ್ರದ ಪ್ರಮುಖ ತತ್ವವಾಗಿದೆ. ಮನೆ ಅಥವಾ ಆಫೀಸ್ನಲ್ಲಿ ನೆಗೆಟಿವ್ ಶಕ್ತಿ ಅಥವಾ ದುಷ್ಟ ಪರಿಣಾಮಗಳನ್ನು ತಡೆಯಲು ಪೂಜಾ ವಿಧಾನಗಳು ಮತ್ತು ಧಾರ್ಮಿಕ ಕ್ರಿಯೆಗಳ ಮಹತ್ವವನ್ನು ವಾಸ್ತುಶಾಸ್ತ್ರ ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಪ್ರತಿದಿನವೂ ಬೆಳಿಗ್ಗೆ ಹೊರಗಿನ ಬೆಳಕಿನಲ್ಲಿ ಹೊಸ ಉತ್ಸಾಹದಿಂದ ಪೂಜೆಯನ್ನು ನೆರವೇರಿಸುವುದರಿಂದ ಮನೆಯಲ್ಲಿ ಶುದ್ಧತೆಯೂ ಬರಲಿದೆ ಮತ್ತು ಮನಸ್ಸು ಉತ್ಸಾಹಭರಿತವಾಗಿರುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಶಂಖದ ಧ್ವನಿಯು ಅತ್ಯಂತ ಶಕ್ತಿ ಪೂರ್ಣವಾಗಿರುವಂತೆ ಪರಿಗಣಿಸಲಾಗಿದೆ. ಶಂಖದ ಘಂಟನವು ನೆಗೆಟಿವ್ ಶಕ್ತಿಗಳನ್ನು ತಡೆಯಲು, ಮನಸ್ಸಿನ ಆತಂಕ, ಬಡತನ ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಉಂಟಾಗುವ ದುಷ್ಟ ಪರಿಣಾಮಗಳನ್ನು ನಿವಾರಿಸಲು ನೆರವಾಗುತ್ತದೆ. ಶಂಖದ ಧ್ವನಿ ಅಥವಾ ನಾದವು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿರುವ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಈ ಧ್ವನಿ ಪ್ರತಿಯೊಂದು ಕೋಣೆಯಲ್ಲೂ ಸಕಾರಾತ್ಮಕ ಶಕ್ತಿಯ ಹರಿವನ್ನು ಉತ್ತೇಜಿಸುತ್ತದೆ ಮತ್ತು ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಬೆಳಿಗ್ಗೆ ಪೂಜೆ ಮತ್ತು ಶಂಖದ ಧ್ವನಿಯ ಜೊತೆಗೆ ಮನೆಯಲ್ಲಿಯೇ ಸಕಾರಾತ್ಮಕ ಶಕ್ತಿಯನ್ನು ನಿರಂತರವಾಗಿ ಉತ್ತೇಜಿಸುವ ಹಲವಾರು ಕ್ರಮಗಳನ್ನು ಕೈಗೊಳ್ಳಬಹುದು. ಉದಾಹರಣೆಗೆ, ಮನೆ ಅಥವಾ ಕಚೇರಿಯ ಮುಖ್ಯ ದ್ವಾರವನ್ನು ಶುದ್ಧವಾಗಿ, ಸರಿಯಾದ ದಿಕ್ಕಿನಲ್ಲಿ ಅಳವಡಿಸುವುದು, ಪವಿತ್ರ ವಸ್ತುಗಳು, ಕುದುರೆ ಲಾಳ ಅಥವಾ ಶುಭ ಲಕ್ಷಣಗಳನ್ನು ಬಳಸುವುದು, ಮನೆಯಲ್ಲಿಯೇ ನೈರ್ಮಲ್ಯ ಮತ್ತು ಕಾಗದಗಳ ಸೃಷ್ಟಿ ಕಾಯ್ದುಕೊಳ್ಳುವುದು.
ಇವು ಪ್ರತಿಯೊಂದು ಕೋಣೆಯಲ್ಲಿ ಶುದ್ಧ ಹಾಗೂ ಸಕಾರಾತ್ಮಕ ವಾತಾವರಣವನ್ನು ಉತ್ತೇಜಿಸುತ್ತದೆ. ವಾಸ್ತುಶಾಸ್ತ್ರ ಪ್ರಕಾರ ಮನೆಯಲ್ಲಿಯೇ ಪ್ರತಿಯೊಂದು ಕೋಣೆಯಲ್ಲೂ ಕಾರ್ಯಕ್ಷೇತ್ರದಲ್ಲಿಯೂ ಸಕಾರಾತ್ಮಕ ಶಕ್ತಿ ಹರಿಯುವಂತೆ ನೋಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಈ ಶಕ್ತಿ ನಿಮ್ಮ ಆರ್ಥಿಕ ಸ್ಥಿತಿ, ಕುಟುಂಬದ ಸಂಬಂಧಗಳು, ಆರೋಗ್ಯ ಮತ್ತು ಭೌತಿಕ ಮಾನಸಿಕ ಶಾಂತಿಗೆ ಪ್ರೋತ್ಸಾಹ ನೀಡುತ್ತದೆ. ಶುದ್ಧತೆ, ಪೂಜಾ ಕ್ರಮಗಳು, ಧ್ವನಿಯ ಅಭ್ಯಾಸ ಮತ್ತು ಸಕಾರಾತ್ಮಕ ಶಕ್ತಿಯ ಪರಿಭಾಷೆಗಳನ್ನು ಪಾಲಿಸುವ ಮೂಲಕ ನೆಗೆಟಿವ್ ಶಕ್ತಿಗಳನ್ನು ತಡೆಯಬಹುದು ಮತ್ತು ಪಾಸಿಟಿವ್ ಶಕ್ತಿಯನ್ನು ಹೇರಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗಾಗಿ ಪ್ರತಿದಿನ ಬೆಳಗ್ಗೆ ಪೂಜೆಯನ್ನು ಮಾಡಿ ಶಂಖದ ಧ್ವನಿಯನ್ನು ಕೇಳಿಸುವ ಮೂಲಕ ಮನೆಯಲ್ಲಿ ಶುದ್ಧತೆಯನ್ನು ಸಾಧಿಸುವುದರ ಜೊತೆಗೆ ಆರ್ಥಿಕ, ಭೌತಿಕ ಮತ್ತು ಮಾನಸಿಕ ಉತ್ತಮತೆಯನ್ನು ಉತ್ತೇಜಿಸಬಹುದು. ವಾಸ್ತುಶಾಸ್ತ್ರ ತಿಳಿಸುವಂತೆ ಇವುಗಳನ್ನು ನಿರಂತರವಾಗಿ ಅನುಸರಿಸುವ ಮೂಲಕ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತವೆ ಮತ್ತು ಪಾಸಿಟಿವ್ ಎನರ್ಜಿ ಸಂಪೂರ್ಣವಾಗಿ ಹರಿಯಲು ಸಾಧ್ಯವಾಗುತ್ತದೆ. ಇದು ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ಖಚಿತವಾಗಿ ತರಲು ಸಹಾಯ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.